ಓಕೆ. समस्त दुरदक्षद्वार श्री परमेश्वर प्रीत्यर्थम मुने प्रणामस्य नागकुमारान्यः सहकुटुम्बानां गोत्रवस्य रामप्रसन्नदेशे पद्मानाम्न्यः सहकुटुम्बानां विष्णुगोत्रवस्य समृद्धिवचनादेशस्य पद्मादिनाम्न्यः विराट्सैनामदेशस्य चार्विकसैनामदेशस्य सहकुटुम्बानां अस्य भक्तमहाजनानां क्षेमस्थैर्य वीर्यविजय विहायरारोग्य ऐश्वर्य
ಕಡೆ ಬರ್ತೀನಿ ಸರ್, ಒಂದು ನಿಮಿಷ ಅಲ್ಲೇ ಬರ್ತೀನಿ. ಸ್ವಲ್ಪ ದಾರಿ ಕೊಟ್ಬಿಡಿ ಸರ್. पार्वती नमो बाइले తీసుకున్నాడు కొంచెం సైడ్ కట్టి అక్కడ పడుతుంది శతమానం భవతి శతాయు నేను కాస్తా ఉంటాను రా పాట ఏం సోడా సంచన అన్నా నమస్కారం రా వాడ బాయ్ ಸರ್ ಇಲ್ಲಿ ಗಣೇಶನ ಪೂಜಾರಿ ಸರ್ ಒಂದೇ ಆಧಾರ್ ಮಾಡಿಬಿಟ್ಟು ಹೋಗ್ತಾರೆ ಅಷ್ಟೇ ನಿಮಗೆ ಅಫಿಷಿಯಲ್ ಬರ್ತೀನಿ ಅಲ್ಲ ಸರ್ ಕೆಮಿಕಲ್ಸ್ ಮಿಕ್ಸ್ ಎಲ್ಲ ಸರ್ ಈ ಎರಡು ಗೊಬ್ಬರ ಮೊನ್ನೆ ರಿನೋವೇಟ್ ಮಾಡಿದ್ರು ಸರ್ ಇದನ್ನು ಇನ್ನೊಂದು ಆ ಕಡೆದು ಲಾಸ್ಟ್ದು ಪೆಂಡಿಂಗ್ ಇದೆ ಎಲ್ಲ ಮಾಡಿ ಆಗ್ಬಿಡಿ ಮಾಡಿಸ್ತೀನಿ ಥ್ಯಾಂಕ್ ಯು ಮಿನಿಸ್ಟ್ರು ಅದಕ್ಕೆ ಲಾಸ್ಟ್ ಟೈಮ್ ಹೋಗಿದ್ದೀನಿ ನೀವು ರಾಮಕೋಟ್ರ ತಮಾಷೆ ಮಾಡೋದು ಅದು ಇವ್ರಿಗೆ ಗೊತ್ತಿಲ್ಲ
भद्रकालं भास्वन्तं विघ्नराजं अहं भजे आदित्याय च सोमाय मंगलाय बुधाय च गुरुशुक्र शनिभ्यश्च राहवे केतवे नमः मृत्युंजयाय रुद्राय नीलकंठाय शंभवे अमृतेशाय शर्वाय महादेवाय ते नमः सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते स्वस्ति श्रद्धां मेधां यशः प्रज्ञां विद्यां बुद्धिं श्रियं बलं आयुष्यं तेजः आरोग्यं देहि मे हव्यवाहन श्रियं देहि मे हव्यवाहन ओम नमः आवाहित आराधित सर्वाभ्यो देवताभ्यो नमः यज्ञेश्वराय नमः मनसा अभीष्ट प्रार्थना पूर्वक अनंतकोटि प्रदक्षिण नमस्कारान् समर्पयामि मनसल्ली ಏನೇ ಪ್ರಾರ್ಥನೆ ಇದ್ರು ಪ್ರಾರ್ಥನೆಯನ್ನ ಮಾಡ್ಕೊಂತ ಮಾಡಿರ್ತಕ್ಕಂಥ ಹೋಮ ಸಂಪೂರ್ಣವಾಗಿ ಎಲ್ಲರಿಗೂ ಫಲವನ್ನ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿ ನಿಮ್ಮ ಕೈಲಿರ್ತಕ್ಕಂಥ ಭತ್ತದರಳನ್ನ ಹೋಮದ ಕುಂಡದ ಒಳಭಾಗದಲ್ಲಿ ಹಾಕಿ ಭೂಮಿಯನ್ನ ಮುಟ್ಟಿ ನಮಸ್ಕಾರವನ್ನ ಮಾಡ್ಕೊಳ್ಳಿ ಮನಸಾಭೀಷ್ಟ ಪ್ರಾರ್ಥನಾನ್ ಸಮರ್ಪಯಾಮಿ ಅವನಿ ಜಾತ್ರೆ ಬಹಳ ಸುಪ್ರಸಿದ್ಧವಾದಂತು ಇಡೀ ಭಾರತದಲ್ಲೇ ವಿಶೇಷವಾಗಂಥದ್ದು ಐದನೇದು ಮತ್ತು ಈ ದಿನ ಜಾತ್ರೆ ಪ್ರಾರಂಭ ನಮ್ಮ ಜೊತೆಯಲ್ಲಿ ಈ ಭಾಗದ ಜನಪ್ರಿಯ ಶಾಸಕರಂತ ಸಮೃದ್ಧಿ ಮಂಜಣ್ಣವರಿದ್ದಾರೆ ಮತ್ತು ನಮ್ಮ ಆರ್ಯವೈಶ್ಯ ಮಹಾಮಂಡಳಿಯ ನಿಗಮದ ಅಧ್ಯಕ್ಷರಂತ ರಾಮಪ್ರಸಾದ್ ಇದ್ದಾರೆ, ರಾಜಣ್ಣ ಇದ್ದಾರೆ, ಶಿವಣ್ಣ ಇದ್ದಾರೆ, ಎಲ್ಲ ಸಾಕಷ್ಟು ಜನ ಮುಖಂಡರು ಎಲ್ಲ ಪಕ್ಷದಿಂದ ಬಂದಿದ್ದಾರೆ. ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಕೂಡ ಭಕ್ತಾದಿಗಳು ಕೂಡ ಇಲ್ಲಿದ್ದಾರೆ. ಇವತ್ತು ರಾಮಲಿಂಗೇಶ್ವರ ಸ್ವಾಮಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ, ಮುಂಬರುವ ದಿನಗಳಲ್ಲಿ ಒಳ್ಳೆಯ ಮಳೆ ಬೆಳೆ ಬರಲಿ, ಸಮೃದ್ಧಿಯಾಗಿರಲಿ, ಜನರು ಭಾವೈಕ್ಯದಿಂದ ಪ್ರೀತಿ ವಾತ್ಸಲ್ಯದಿಂದ ಬಾಡಿ ಬದುಕೋಣ ಅಂತ ಆ ಶಕ್ತಿಯನ್ನು ಆ ರಾಮಲಿಂಗೇಶ್ವರ ಸ್ವಾಮಿ ನಮಗೆ ಪ್ರಾರ್ಥಿಸಲಿ ಅಂತೇಳಿ ಅವರಿಗೆ ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿರ್ತಕ್ಕಂಥ ದಿವಸ ಕರ್ನಾಟಕ ರಾಜ್ಯದಲ್ಲೇ 5ನೇ ದೊಡ್ಡ ಜಾತ್ರೆ ನಮ್ಮ ರಾಮಲಿಂಗೇಶ್ವರ ಜಾತ್ರೆ. ಈಗಾಗಲೇ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ನಾಳೆ ಎಲ್ಲ ವರ್ಕು ಚೆಕ್ ಮಾಡೋಕ್ಕೆ ಇಡೀ
ನಮ್ಮ ತಂಡ ನಾಳೆ ಬರ್ತಾ ಇದೆ. ಇವತ್ತು ವಿಶೇಷ ಏನಂತಂದರೆ ಇವತ್ತು ಮೊದಲು ಪೂಜೆ, ವಿಘ್ನೇಶ್ವರನಿಗೆ ಮೊದಲು ಪೂಜೆ ಮಾಡುವ ಇವತ್ತಿಂದ ಜಾತ್ರೆ ಸ್ಟಾರ್ಟ್ ಆಗ್ತದೆ. ಒಂದು ವಿಶೇಷವಾಗಿ ಆದಿಜಂಬವನ್ನು ಪೂಜೆ ಮುಖಾಂತರವಾಗಿ ಇವು ರಾಮಲಿಂಗೇಶ್ವರ ಸಂಪ್ರದಾಯ ಇದೆ. ಇವತ್ತು ವಾಲ್ಮೀಕಿ ಮತ್ತು ಆದಿಜಂಬ ಒಂದು ಪೂಜೆ ಮಾಡ್ಕೊಂತ ಈ ಜಾತ್ರೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದರಿಂದ ವಿಶೇಷ ಏನಂತಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಘನ ಸರ್ಕಾರದ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬರು ಇವತ್ತು ಬಂದಿದ್ದಾರೆ. ಇವತ್ತು ನಾನು ಕೇಳಿದೆ ಬೇಗ ಪೂಜೆಗೆ ಬನ್ನಿ ಸರ್, ಎರಡೂ ಮುಗಿಸ್ಕೊಂಡು ಹೋಗಿರಿ ಅಂತ. ಸೊ ಅದರಿಂದ ಇವತ್ತು ಆವತ್ತಿನ ಕೊಟ್ಟು ಅಂದರೆ ಪೂರ್ಣಾವತಿನ ಕೊಟ್ಟು ಇವತ್ತಿಂದ ಜಾತ್ರೆ ಸ್ಟಾರ್ಟ್ ಆಗಿದೆ. ಇವತ್ತು ವಿಶೇಷ ನಮ್ಮ ಜಿಲ್ಲೆಯವರು, ನಮ್ಮ ಜಿಲ್ಲೆ ಸಚಿವರು ಅಂದರೆ ಇಲ್ಲಿಂದನೇ ಹುಟ್ಟು ಬೆಳೀತಕ್ಕಂಥ ರಾಜಕಾರಣಿಯವರು. ಅದರಿಂದ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲೇ ದೇವಸ್ಥಾನ ಆದರೂ ಕೂಡ ಫಸ್ಟ್ ಅಟೆಂಡ್ ಅವ್ರು ಇರ್ತಾರೆ. ಯಾಕಂದ್ರೆ ದೈವಭಕ್ತಿ ಇರ್ತಕ್ಕಂಥ ಇವರು. ಸೊ ಅದರಿಂದ ಅವ್ರ ಜೊತೆ ನಾನು ಕೂಡ ಬಂದು ಇವತ್ತು ಪೂಜೆ ಮಾಡೋ ಮುಖಾಂತರವಾಗಿ ಇಡೀ ಮುಳಬಾಗಿಲು ತಾಲೂಕಿಗೆ ಕರ್ನಾಟಕ ರಾಜ್ಯಕ್ಕೆ ಸಮೃದ್ಧವಾಗಿರ್ತಕ್ಕಂಥ ಜೀವನ ಬರಬೇಕಾದ್ರೆ ಮಳೆ ಬೆಳೆ ಚೆನ್ನಾಗಾಗಬೇಕು, ರೈತರ ಮುಖದಲ್ಲಿ ಒಳ್ಳೆ ಕಳೆ ಬರಬೇಕಂದ್ರೆ ಇವತ್ತು ನಮ್ಮ ರಾಜ್ಯ ಸುಗಮವಾಗಿರ್ಬೇಕಂತ ದೇವ್ರಿಗೆ ಕೇಳ್ಕೊತ ಇವತ್ತಿಂದ ಏನೂ ಕುಂದು ಕೊರತೆಗಳಿಲ್ಲದೆ ದೇವರಲ್ಲಿ ನಾನು ಪ್ರಾರ್ಥನೆ ಇಟ್ಟಿದ್ದೀನಿ. ಈ ಜಾತ್ರೆಯಲ್ಲಿ ಯಾರಿಗೂ ತೊಂದರೆ ಆಗ್ದಂಗೆ, ಸುಮಾರು 50-60 ಲಕ್ಷ ಜನ ಸೇರ್ತಾರೆ, ಯಾರಿಗೂ ತೊಂದರೆ ಆಗ್ದಂಗೆ ಕಾಪಾಡಪ್ಪ, ಅದನ್ನು ದಯವಿಟ್ಟು ನೆರವೇರಿಸ್ಕೊಡಪ್ಪ ಅಂತ ಕೇಳ್ಕೊಂಡಿದ್ದೀನಿ. ಅದರಿಂದ ನನ್ನ ಎಲ್ಲ ನಾಯಕರು ಕೂಡ, ಮುಳಬಾಗಿಲು ತಾಲೂಕು ನಾಯಕರು ಪಕ್ಷಾತೀತವಾಗಿ ಎಲ್ಲರೂ ಬಂದು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ಎಲ್ರಿಗೂ ಒಳ್ಳೆಯದಾಗಲು ಬಯಸ್ತೀನಿ.